ಕೈಕೇಯಿಯು ಮಂಥರೆಯ ಮಂತ್ರಾಲೋಚನೆಯಂತೆ ಮೊದಲೇ ನಿಶ್ಚಯವಾಗಿದ್ದ ಪ್ರಕಾರ ಮೊದಲನೆಯ ವರವಾಗಿ ಭರತನಿಗೆ ಯುವರಾಜ ಪದವಿಯನ್ನು, ಎರಡನೆಯದಾಗಿ ಶ್ರೀರಾಮನಿಗೆ 14 ವರ್ಷಗಳ ವನವಾಸವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡಳು. ಆಕೆಯ ಮಾತು ಪೂರೈಸುವಷ್ಟರಲ್ಲಿಯೇ ದಶರಥನು ಮರ್ಮಾಹತನಾದಂತೆ ತಲ್ಲಣಗೊಂಡು ಕಣ್ಣಾಲಿಗಳು ತಿರುತಿರುಗಿ ಸಿಡಿಲ ಹೊಡೆತಕ್ಕೆ ಕುಸಿದು ಬೀಳುವ ಗಿರಿಶಿಖರದಂತೆ ಸರ್ವಾಂಗವು ಕಂಪಿಸುತ್ತಾ ಬಿದ್ದುಬಿಟ್ಟನು. ತುಸು ಹೊತ್ತಿನ ಬಳಿಕ ಸಾವರಿಸಿಕೊಂಡು ಕೈಕೇಯಿಯನ್ನೇ ಎವೈಕ್ಕದೆ ದಿಟ್ಟಿಸಿದನು. ಅವಳ ಮುಖದಲ್ಲಿ ಮನಪರಿವರ್ತನದ ಚಿಹ್ನೆಗಳೊಂದು ಕಂಡುಬರಲಿಲ್ಲ. ರಾಜನು ದೀನತೆಯಿಂದ ನೀವರವಾಗಿ ಅವಳನ್ನು ನೋಡಿದಂತಲ್ಲ, ಆಕೆಯು ಛಲದ ಗಂಭೀರತೆಯಲ್ಲಿಯೇ ಮಗ್ನಳಾಗಿದ್ದವಳಂತೆ ಕಾಣುತ್ತಿದ್ದಳು. ದಶರಥನಿಗೆ ಹಿಂದಿನ ಒಂದೊಂದೇ ಘಟನೆಗಳು ನೆನಪಿಗೆ ಬಂದು ಹೃದಯವನ್ನೇ ಹಿಂಡತೊಡಗಿದವು. ಯಾವ ಶ್ರೀರಾಮನಿಗೆ ದೇಶದ ಸಂರಕ್ಷಣೆಯೊಂದಿಗೆ ತನ್ನ ಜೀವರಕ್ಷಣೆಯ ಭಾರವನ್ನು ವಹಿಸಿಕೊಟ್ಟು ನಿಶ್ಚಿಂತನಾಗಿ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಬಗೆದಿದ್ದನೋ, ಆ ತನ್ನ ಮಗನನ್ನು ಕಾಡಿಗೆ ಕಳುಹಬೇಕೆಂದಾಗ ದೇಹದ ವ್ಯಾಪಾರವೇ ನಿಂತು ಹೋಗುವಂತಾಗಿತ್ತು. ಶಾಪವೇ ಪ್ರಾಯಶಃ ತಡೆದು ಹಿಡಿದಿದ್ದಾಗಿರಬೇಕು. ಪ್ರೇಮದ ರಾಣಿಯೆಂದು ಯಾವ ಕೈಕೇಯಿಯನ್ನು ಕಂಡು ಬೇಕಾದುದನ್ನು ಕೇಳು ಎಂಬಷ್ಟು ಯಾವ ಆಕೆಗೆ ಒಲಿದಿದ್ದನೋ, ಆ ತನ್ನ ಪತ್ನಿಯೇ ಜೀವವನ್ನು ಹಿಂಡುವಂತೆ ನಿಷ್ಠುರಳಾದಾಗ ಬದುಕುವುದಾದರೂ ಹೇಗೆ? ನಾಳೆ ನಿನ್ನ ಮಗನಿಗೆ ಯುವರಾಜ ಪದವಿಯನ್ನು ಕೊಡುತ್ತೇನೆಂದು ಕೌಸಲ್ಯೆಯಲ್ಲಿ ಹೇಳಿ ಅವಳು ಆ ಆನಂದದಲ್ಲೇ ಮಗನನ್ನು ನಿಲ್ಲಿಸಿಕೊಂಡು ಕುಲದೇವತಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಗ ಆತ್ಮಾನಂದದ ಪರವಶತೆಯಿಂದ ಭ್ರಾಂತನಂತೆ ಸಹವರ್ತಿಸಿ ಈಗ ಅವಳ ಮಗನನ್ನು ಕಾಡಿಗಟ್ಟುವುದೇ? ಗುರುಗಳಲ್ಲಿಯೂ ಮಂತ್ರಿಗಳಲ್ಲಿಯೂ ಪುರಜನರಲ್ಲಿಯೂ ಅಲ್ಲದೆ ನಾನಾ ದೇಶದ ಅರಸರಲ್ಲಿಯೂ ಈ ಕಾರ್ಯವನ್ನು ಹೇಳಿ ಅದನ್ನುಳಿದು ಅವರೆಲ್ಲರ ಪ್ರೀತಿಯಾದರಗಳಿಗೆ ಪಾತ್ರವಾದ ತನ್ನ ಮಗನನ್ನು, ಆ ಶ್ರೀರಾಮನನ್ನು ಅರಣ್ಯಕ್ಕೆ ಹೋಗುವೆನ್ನುವುದೇ? ಇದನ್ನೇ ಎಣಿಸಿ ಎಣಿಸಿ ದಶರಥನು ಕೊರಗಿ ಕಣ್ಣೀರು ಸುರಿಸುತ್ತಿದ್ದನು. ಅಂದಿನ ಹಗಲು ಎಷ್ಟೊಂದು ಆನಂದದಾಯಕವಾಗಿದ್ದಿತ್ತು, ಅದೇ ಈ ರಾತ್ರಿ ಮತ್ತಷ್ಟು ಭಯಂಕರವು. ಇಂತಹದೇ 100 ರಾತ್ರಿಗಳನ್ನು ಇದೇ ಕೈಕೇಯಿಯೊಂದಿಗೆ ಸುಖವಾಗಿ ಕಳೆದಿರಲಿಲ್ಲವೇ? ಆಕೆಯ ವಿವಾಹದ ಮೊದಲುಗೊಂಡು ಒಂದೇ ಒಂದು ದಿನವಾದರೂ ವಿರಸ ಮೂಡಿದ್ದಿತೆ. ದೀರ್ಘವಾದ ತನ್ನ ಜೀವನದಲ್ಲಿ ಯಾಗಾಗ್ನಿಯ ಅಜ್ಜಾಹುತಿಯಂತೆ ಹೊಂದಿಕೊಂಡಿದ್ದವಳು ಈ ರಾತ್ರಿ ಯಾಕೆ ಹೀಗೆ? ಪೂರ್ವಜರ ಪೂರ್ವ ಪುಣ್ಯವೇ ಪುರುಷ ರೂಪವನ್ನು ತಳೆದು ತನ್ನ ಮಗನಾಗಿ ಹುಟ್ಟಿದ ಆ ಶ್ರೀರಾಮನನ್ನು ತೊರೆದು ಬಿಡುವುದೇ? ಹೇಗೆ ಮನಸ್ಸು ಬಂದಿತ್ತು? ಇವಳಿಗಾದರೂ ಈ ಕಾಠಿನ್ಯವು ಹೇಗೆ ಬಂತು ಎಂದು ತಡೆಯಲಾರದ ಚಿಂತೆಯಿಂದ ಬೇಯುತ್ತಾ ಕೈಕೇಯಿಯನ್ನು ಕುರಿತು, ಕೈಕೇಯಿ, ನನ್ನ ರಾಮನು ನಿನಗೇನನ್ನು ತಾನೇ ಮಾಡಿದನು? ಯಾವ ಯಾವ ಅಪರಾಧಕ್ಕಾಗಿ ಶಿಕ್ಷೆಯು? ನನ್ನದೇನಾದರೂ ಇದ್ದರೆ ನನ್ನನ್ನೇ ಶಿಕ್ಷಿಸು, ಅವನದಿದ್ದರೂ ಅದನ್ನು ನನಗೆ ವಿಧಿಸು. ವೃದ್ಧನಾದ ನನ್ನ ಮೇಲೆ ದಯೆ ಇಲ್ಲವೇ? ಒಂದಿಷ್ಟು ಪ್ರೀತಿ ಇಲ್ಲವೇ ಪ್ರಿಯತಮೆ? ರಾಮನಿಲ್ಲದೆ ನಾನು ಬದುಕಬಲ್ಲನೆ? ನಾನಿಲ್ಲದೆ ನೀನಾದರೂ ಹೇಗೆ ಮಾಂಗಲ್ಯವನ್ನು ಉಳಿಸಿಕೊಳ್ಳುವೆ? ಯಾರಲ್ಲಿ ಬೇಕಾದರೂ ಕೇಳು, ನಮ್ಮ ರಾಮನು ಎಂತಹ ಗುಣಾಢ್ಯನು. ಅಂಥವನನ್ನು ಗುಂಡಾರಣ್ಯಕ್ಕೆ ಹೋಗೆಂದು ಹೇಳಲು ನಿನಗಾದರೂ ಮನಸ್ಸು ಬಂದಿದ್ದೆ? ಬೇಡ ಪ್ರಿಯೆ, ನಿನಗೆ ಬೇರೆ ಏನು ಬೇಕೋ ಅದನ್ನು ಕೇಳು ಎಂದು ಅಂಗಲಾಚಿ ಕೇಳಿಕೊಂಡನು. ಅದೊಂದಕ್ಕೂ ಹೃದಯ ಕರಗದ ಕೈಕೇಯಿಯು, ಮಹಾರಾಜರಿಗೆ ರಾಮನೇ ಬೇಕೆಂದಾದರೆ ಆಡಿದ ಮಾತು ಬೇಡ. ಆ ದಿನ ದೇವದಾನವರ ಕಾಳಗದಲ್ಲಿ ಸುರಪಕ್ಷಪಾತಿಯಾಗಿದ್ದ ನೀವು ರಕ್ಕಸರ ಮಾಯಾಯುದ್ಧದಲ್ಲಿ ಏನಾಗಿದ್ದೀರಿ? ಸಾರಥಿಯು ಸತ್ತು ನೀವು ಮೂರ್ಛೆಗೊಂಡು ಶತ್ರುಗಳ ಕೈಗೆ ಸಿಕ್ಕಿ ಬೀಳುತ್ತಿದ್ದಾಗ ಏನಾಗಿದ್ದಿತ್ತು? ನಿಮ್ಮ ಅನುವರ್ತನೆಯಾಗಿ ಬಂದಿದ್ದ ನಾನು ನಿಮ್ಮ ರಥದ ಹಿಂಭಾಗದಲ್ಲಿದ್ದವಳು. ಮುಂದೆ ನೆಗೆದು ಆಯುಧವನ್ನು ವಾಗೆಯನ್ನು ಇದೇ ಕೈಗಳಲ್ಲಿ ಹಿಡಿದು ನಿಮ್ಮ ತೇರನ್ನು ಬಹುದೂರದ ಸುಕ್ಷೇತ್ರಕ್ಕೆ ಹಾರಿಸಿ ನಿಮ್ಮನ್ನು ಉಳಿಸಿಕೊಟ್ಟದ್ದಲ್ಲವೇ? ಆ ಸಾಹಸಕ್ಕೆ ಮೆಚ್ಚಿಯೇ ನೀವು ನನಗೆ ವರಗಳನ್ನು ಕೊಟ್ಟಿದ್ದೀರಿ. ಶೃಂಗಾರದ ಬೆಡಗಿನಿಂದ ಚಲುವಾದ ರೂಪವನ್ನು ಅರ್ಪಿಸಿ ಭಿನ್ನಾಣದಿಂದ ಮರುಗುಗೊಳಿಸಿ ಪಡೆದಿದ್ದ ವರಗಳಲ್ಲವು. ಸಾವಿನ ಮುಂದೆಯೂ ಸೆಣಿಸಿ ಗೆದ್ದು ಪಡೆದಿದ್ದ ಬಹುಮಾನ. ಉಟ್ಟ ಸೀರೆ ತೊಟ್ಟ ಕಂಕಣಗಳಿಂದೊಪ್ಪುವ ಈ ಹೆಣ್ಣು ಸಾವಿಗೂ ಅಂಜದೆ ಅತ್ಯಂತ ಸಾಹಸದಿಂದಲೇ ಸಮ್ರಾಟರನ್ನು ಬದುಕಿಸಿಕೊಟ್ಟದ್ದು.
ಅಯೋಧ್ಯೆಗೆ ಅರಸನೇ ಇಲ್ಲದಾಗುವ ಆ ಗಳಿಗೆಯಲ್ಲಿ ನಿಮ್ಮನ್ನೇ ಉಳಿಸಿಕೊಟ್ಟವಳಿಗೆ 2 ವರಗಳೆಂದು ಹೇಳಿ ಏನಾದರೂ ಕೊಟ್ಟು ಆ ಋಣವನ್ನು ಪೂರೈಸಿಕೊಳ್ಳಬಹುದೆಂದು ನೀವು ಯೋಚಿಸಿದ್ದಿರಬೇಕು. ನಾನು ಅದೇ ಹಿಗ್ಗಿನಲ್ಲಿ ನನ್ನವರೆಂದು ಏನನ್ನಾದರೂ ಕೇಳಿ ಪಡೆದುಕೊಳ್ಳುತ್ತಿದ್ದರೆ ಎಲ್ಲವೂ ಅಲ್ಲಿಗೆ ಮುಗಿದು ಹೋಗುತ್ತಿದ್ದಿತು. ನನ್ನ ಭವಿಷ್ಯವೇ ಮಣ್ಣುಗೂಡುತ್ತಿದ್ದಿತು. ಈಗ ಗುಣಾಢ್ಯನೂ ವಿಕ್ರಮಿಯೂ ಆದ ಮಗನೊಂದಿಗೆ ಯಾರ ಸೇವೆ ಮಾಡಿ ಬದುಕಿಯೂ ಸತ್ತಿರಬಹುದಿತ್ತು. ಏನೋ ನನ್ನ ಸುದೈವದಿಂದಲೇ ನಾನು ಆ ವರಗಳನ್ನು ಪಡೆದುಕೊಳ್ಳದೆ ನಿಮ್ಮಲ್ಲಿಯೇ ನಾಥಭೂತವಾಗಿ ಇಟ್ಟುಬಿಟ್ಟಿದ್ದೇನೆ. ಅದೇ ವರಗಳನ್ನು ನಾನು ಈಗ ಪಡೆದುಕೊಳ್ಳುವ ಕಾಲ ಬಂದಿದೆ. ಈಗಲೇ ನನಗವುಗಳು ಬೇಕಾಗಿವೆ. ಯಾರಿಗೆ ಎಷ್ಟೇ ದುಃಖವಾಗಲಿ ಕಷ್ಟವಾಗಲಿ ನನಗದರ ಗೊಡವೆ ಇಲ್ಲ. ನನ್ನ ಭವಿಷ್ಯತ್ತಿನ ಪೂರ್ಣ ರಕ್ಷಣೆಯನ್ನು ಮಾಡಬಹುದಾದ ವರಗಳನ್ನು ನನಗೀಗ ಕೊಟ್ಟೇ ತೀರಬೇಕು. ಅಂದು ಕೊಡುತ್ತೇನೆಂದ ವರಗಳನ್ನು ನಡೆಸಿಕೊಡುತ್ತೇನೆಂದು ಈಗಲೇ ಮಾತನ್ನು ಕೊಟ್ಟಿರುವಿರಿ. ಬೇಕಾದುದನ್ನು ಕೇಳು ಎಂದವರು ಕೊಟ್ಟ ಮಾತಿನಂತೆ ಆ ವರಗಳನ್ನು ಕೊಡುವುದಾದರೆ ಕೊಡಿ, ಇಲ್ಲವಾದರೆ ಮನುಕುಲದ ಇತಿಹಾಸದಲ್ಲಿ ಮಾತಿಗೆ ತಪ್ಪಿದ ನಿಮ್ಮ ಪುಣ್ಯ ಕಥೆಯನ್ನಾದರೂ ಬರೆಸುವಂತೆ ಮಾಡಿರಿ ಎಂದು ಬಿರುಸಾಗಿಯೇ ನುಡಿದಳು. ವಚನ ಭಂಗವೆಂಬುದನ್ನು ಕೇಳಿದ ದಶರಥನಿಗೆ ಸಹಿಸಲಾಗಲಿಲ್ಲ. ಅಯ್ಯೋ, ಮಾತು ಕೊಟ್ಟು ಮಗನನ್ನು ತೊರೆಯುವ ಕಾಲ ಬಂತೆ ಎಂದು 2 ಕೈಗಳಿಂದ ತನ್ನ ಹಣೆಯನ್ನು ಬಡಿದುಕೊಂಡು ಗೋಳೋ ಎಂದು ಅತ್ತು ಬಿಟ್ಟನು. ಎಂತೆಂಥವರ ಮುಂದೆ ಯುದ್ಧ ಮಾಡಿ ಗೆಲುವನ್ನು ಸಂಪಾದಿಸಿಕೊಂಡಿದ್ದರು. ದಶರಥನಿಗೆ ಈ ಸಂಕಷ್ಟದಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ತನ್ನ ಪ್ರೇಮದರಸಿಯನ್ನು ಕರುಣಾರ್ದ್ರ ದೃಷ್ಟಿಯನ್ನು ಬೀರಿ ನೋಡಿದನು. ಆ ನೋಟದಿಂದಲೇ ಕೊಲ್ಲಾದರೂ ಕರಗಬೇಕಿತ್ತು. ಒಂದೇ ಸವನೆ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅದನ್ನು ಕೇಳಿ ಯಾವ ತಾಯಿಯ ಹೃದಯವಾದರೂ ಕರಗದಿರುತ್ತಿರಲಿಲ್ಲ. ಕೈ ಜೋಡಿಸಿ ಅತ್ಯಂತ ದೈನ್ಯದಿಂದ ಪ್ರಾರ್ಥಿಸಿಕೊಂಡನು. ಎಂತಹ ಕಟುಕನಿಗಾದರೂ ಅದನ್ನು ನೋಡಿ ದಯೆಯೂ ಹುಟ್ಟಬೇಕಿತ್ತು. ಒಂದು ಕೈಕೆಯ ಮುಂದೆ ಸತ್ಪರಿಣಾಮವನ್ನುಂಟು ಮಾಡಲಿಲ್ಲ. ಅಯ್ಯೋ, ನನ್ನ ಪತ್ನಿಯೇ ನನ್ನನ್ನು ಹೀಗೆ ಘಾಸಿಗೊಳಿಸುತ್ತಿರುವಳಲ್ಲ ಎಂದು ಕಂಡು ದಶರಥನಿಗೆ ಅವಳ ಮೇಲೆ ಕ್ರೋಧವೇ ವರ್ಧಿಸತೊಡಗಿತು. ಹೀನಾಯವಾಗಿ ಆಕೆಯನ್ನು ಬೈದನು, ನಿಂದಿಸಿದನು. ಕೈಕೆಯು ಜಗ್ಗಲಿಲ್ಲ. ಬದಲು ಅವನು ಏನೆಲ್ಲ ಆಕೆಗೆ ಹೇಳಿದ್ದನು ಅದನ್ನೇ 1ಕ್ಕೆ 4 ಅವಳು ಅವನಿಗೆ ಹೇಳಿ ಪಚಾರಿಸಿದಳು. ಅದು ನಿಷ್ಪ್ರಯೋಜನವೆಂದು ಕಂಡು ದಶರಥನು ಮೆತ್ತಗಾದನು. ಮಾತ್ರವಲ್ಲ, ತನ್ನ ಪಾಡನ್ನೇ ನೆನೆದುಕೊಂಡು ಪರಿತಪಿಸಿದನು. ತನ್ನ ತಲೆಯನ್ನೇ ನೆಲಕ್ಕೆ ಬಡಿದುಕೊಂಡು ತನ್ನ ಎದೆಯನ್ನೇ ಕೈಗಳಿಂದ ಹೊಡೆದುಕೊಂಡು ತಡೆಯಲಾರದ ಕೈಕೈಯ ಕಾಲುಗಳನ್ನೇ ಗಟ್ಟಿಯಾಗಿ ತನ್ನ ಕೈಗಳಿಂದ ಅದುಮಿ ಹಿಡಿದುಕೊಂಡನು. ಆಕೆಯು ಅಂಗುಲದಷ್ಟೂ ಕದಲಲಿಲ್ಲ. ಯಾವ ಪವಿತ್ರವಾದ ಕೈಗಳಿಂದ ತನ್ನ ಕೊರಳಿಗೆ ಮಂಗಲಸೂತ್ರವನ್ನು ಕಟ್ಟಿದ್ದನೋ ಆ ತನ್ನ ಪತಿದೇವನು ಅದೇ ಕೈಗಳಿಂದ ಇಂದು ತನ್ನ ಕಾಲುಗಳನ್ನೇ ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಕೈಕೈಗೆ ದಯೆ ಉಂಟಾಗಲಿಲ್ಲ. ಯಾರು ತನ್ನನ್ನು ಎಲ್ಲರಿಗಿಂತಲೂ ಹೆಚ್ಚೆಂದು ಬಗೆದು ಪ್ರೀತಿಯಾದರಗಳಿಂದ ಓಲೈಸುತ್ತಿದ್ದನು ಆ ತನ್ನ ಗಂಡನು ದೀನನಂತೆ ತನ್ನ ಮುಂದೆ ಬೇಡಿಕೊಳ್ಳುತ್ತಿದ್ದರೂ ಕೈಕೇಯಿಗೆ ಅವನಲ್ಲಿ ಕರುಣೆ ಮೂಡಲಿಲ್ಲ. ಮಂಥರೆಯ ತಿರುಮಂತ್ರದ ಪೂರ್ಣ ಸಿದ್ಧಿಯನ್ನು ಪಡೆದಿದ್ದ ಕೈಕೇಯಿಯು ಹಾಗಲ್ಲದೆ ಮತ್ತೆ ಹೇಗಿರಬಲ್ಲಳು? ದುಸ್ಥಿತಿಯ ಈ ಸಂಕಟದಲ್ಲಿ ಬಿದ್ದು ನೊಂದು ಬೆಂದು ಏನೂ ಮಾಡಲಾಗದೆ ಅತ್ತೊತ್ತು ದಶರಥನಿಗೆ ಹೃದಯವೇ ಕಳೆದು ಹೋದಂತಾಗಿದ್ದರೆ ಮೊದಲೇ ಕಲ್ಲಾಗಿ ಹೋಗಿದ್ದ ಕೈಕೇಯಿಗೆ ಹೃದಯವೇ ಶೂನ್ಯವಾಗಿದ್ದಂತೆ ಆಗಿದ್ದಿತು. ಎಷ್ಟು ಹೊತ್ತು ಇದೇ ರೀತಿ ಕಳೆದಿದ್ದಿತೋ ಯಾರಿಗಿದೆ ಅದರ ಪರಿವೆ? ಹಿಂದಿನವರಿಗೂ ಈ ಕೈಕೆಯ ಒಡನಾಟದ ಸುಖದಲ್ಲಿ ಹೋದ ಹೊತ್ತಿನ ಗೊಡವೆ ಇಲ್ಲದಿರುತ್ತಿದ್ದ ವೃದ್ಧ ರಾಜನಿಗೆ ಇಂದು ಈ ಹೋರಾಟದಲ್ಲಿಯೂ ಸಂದ ಹೊತ್ತಿನ ಕುರಿತು ಗೊತ್ತೇ ಆಗದಿದ್ದುದು ವಿಶೇಷವಲ್ಲ. ಅವಳ ಕುರಿತಾಗಿಯೂ ಅದೇ ಒಪ್ಪತಕ್ಕದ್ದು. ಯಾರು ಏನೇ ಮಾಡಿದರೂ ಯಾರಿಗೆ ಏನೇ ಆದರೂ ಸರಿಯುವ ಕಾಲವು ಯಾವುದನ್ನು ಕಾದಿರುವುದಿಲ್ಲ. ಅಂತೆಯೇ ಅಂದಿನ ಹಗಲು ರಾತ್ರಿಗಳಲ್ಲಿ ಒಬ್ಬ ದಶರಥನು ಏನಾಗಿದ್ದನೋ ಅದೆಲ್ಲವನ್ನೂ ಗುರುತಿಸಿಕೊಂಡು ಅದು ಕ್ರಮದಂತೆ ಮುಂದೆ ಸಾಗುತ್ತಿತ್ತು. ವಿಧಿಯ ಗಾಳಕ್ಕೆ ಮೀನಾದ ಎಲ್ಲ ನರರ ಪಾಡುವಷ್ಟೇ. ಯಾವ ಕೈಕೈಯೋ ಇನ್ನಾವ ಮಂಥರೆಯೋ ಶ್ರೀರಾಮನ ಯೌವರಾಜ್ಯ ಪಟ್ಟಾಭಿಷೇಕಕ್ಕೆ ಪುರುಷ ಪ್ರಯತ್ನದಿಂದ ಸಕಲ ಸನ್ನಾಹಗಳು ಸಿದ್ಧವಾಗಿದ್ದವು. ಆದರೆ ತದ್ವಿರುದ್ಧವಾದ ದೈವೇಚ್ಛೆಯ ಸೂತ್ರ ಚಾಲನೆಯು ಕೈಕೇಯಿಯ ಕಿರುಮನೆಯ ನೇಪಥ್ಯದಲ್ಲಿ ನಡೆಯುತ್ತಿದ್ದಿತು. ಕತ್ತಲೆಯಲ್ಲಿದ್ದ ಹಾವನ್ನಾದರೂ ಕಾಣುವರಾರು? ಕೈಕೇಯಿಯ ಮಹತ್ವಾಕಾಂಕ್ಷೆಯು ಗೋರಾಹಿ ರೂಪದಿಂದ ಬಂದು ನಿಷ್ಠುರವಾದ ವಚೋದಷ್ಟ್ರಗಳಿಂದ ದಶರಥನನ್ನು ಕಚ್ಚಿ ಮಂತ್ರೋಪದೇಶದ ಭಯಂಕರವಾದ ವಿಷವನ್ನು ಆಗಲೇ ಕಾರಿತ್ತು. ಮಹಾರಾಜನು ಗಾಯವಡೆದಿದ್ದನು.
ಇಡೀ ಸಾಕೇತ ಸಾಮ್ರಾಜ್ಯವೇ ತರಹರಿಸುವಷ್ಟು ಆ ವಿಷದುರಿಯ ಜ್ವಾಲೆಯು ಪಸರಿಸುವುದರಲ್ಲಿತ್ತು. ಆದರೆ ದುಃಖಿತನಾದ ದಶರಥನು ಅಡಿಗಡಿಗೆ ರಾಮ ರಾಮ ಎಂದು ಉದ್ಗರಿಸುತ್ತಿದ್ದುದರಿಂದ ಅದೇ ಗರುಡ ಮಂತ್ರವಾಗಿ ಪರಿಣಿತಮಿತ್ತಂತೆ ಅವನು ಬದುಕಲಾರದಷ್ಟು ನೋವಿಂದ ನರಳುತ್ತಿದ್ದರೂ ಬದುಕಿಯೇ ಕಾಳರಾತ್ರಿಯನ್ನು ಸೀಡಿ ಮೂಡಿ ಬರುವ ದಿನಮಣಿಯ ಮೋರೆಯನ್ನು ಕಾಣುವ ನಿರೀಕ್ಷೆಯಿಂದ ತಾನಾಗಿ ಸೊರೆಯುವ ರಾತ್ರಿಯೂ ಜತೆಗೆ ತನ್ನ ಒಂದೊಂದೇ ನಿಟ್ಟುಸಿರನ್ನು ಸೇರಿಸುತ್ತಿದ್ದನು. ವಿ ಎನ್ ಭಾಗವತ್ ಬರ್ಬಳ್ಳಿ.